ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ನಾಡಿನಾದ್ಯಂತ ಮನೆ ಮಾಡಿದ್ದು ಬೆಂಗಳೂರಿನ ಐತಿಹಾಸಿಕ ದೇವಾಲಯ ಗವಿಗಂಗಾಧರೇಶ್ವರ ದೇಗುಲದ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಕಿರಣ ಸ್ಪರ್ಶವಾಗಿ ಈ ವಿಸ್ಮಯ ಭಕ್ತಾದಿಗಳು ಕಣ್ತುಂಬಿಕೊಂಡು ಧನ್ಯರಾಗಿದ್ದಾರೆ. ಇವತ್ತು ಸಂಜೆ 5:05 ಶುಭ ಮುಹೂರ್ತದಲ್ಲಿ ಶಿವಲಿಂಗಕ್ಕೆ ಸೂರ್ಯ ಸ್ಪರ್ಶವಾಗಿದೆ. ಇನ್ನು ಶಿವಲಿಂಗದ ಪಾದದಿಂದ ತಲೆಯವರೆಗೆ 6 ನಿಮಿಷ 6 ಸೆಕೆಂಡುಗಳ ಕಾಲ ಸೂರ್ಯನ ಬೆಳಕು ಇದ್ದಿದ್ದು ಈ ಬಾರಿಯ ವಿಶೇಷವಾಗಿತ್ತು. ಇನ್ನು ಗವಿಗಂಗಾಧರೇಶ್ವರ ದೇವಾಲಯದ ಹಿನ್ನೆಲೆಯನ್ನು ನೋಡುವುದಾದರೆ, ಸಾವಿರಾರು ವರ್ಷಗಳ ಇತಿಹಾಸ ಇರುವ ಗುಹಾಂತರ ದೇವಾಲಯ. ಇದು ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ. ಸ್ವಯಂಭೂ ಎಂದೇ ಪ್ರಸಿದ್ಧವಾಗಿರುವ ಈ ಕ್ಷೇತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಗೌತಮ ಮಹರ್ಷಿಗಳು ತಪಸ್ಸು ಮಾಡುತ್ತಾ ಇಲ್ಲಿನ ಶಿವಲಿಂಗಕ್ಕೆ ತ್ರಿಕಾಲ ಪೂಜೆ ಸಲ್ಲಿಸುತ್ತಿದ್ದರೆಂಬ ಕಾರಣದಿಂದ ಇದಕ್ಕೆ ಗೌತಮ ಕ್ಷೇತ್ರ ಎಂದೂ ಕರೆಯಲಾಗುತ್ತದೆ. ಈ ದೇವಾಲಯ ಗರ್ಭಗುಡಿಯ ಸುತ್ತ ಇರುವ ಗುಹಾ ಮಾರ್ಗದಲ್ಲಿ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮುನಿಗಳ ಮೂರ್ತಿಗಳನ್ನು ಕಾಣಬಹುದಾಗಿದೆ. ಇದೇ ಮಾರ್ಗದಲ್ಲಿ ಮುಂದುವರಿಯುತ್ತಾ ಹೋದಲ್ಲಿ ಸಪ್ತ ಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ವಾರಾಹಿ, ಚಾಮುಂಡಿ, ವೈಷ್ಣವಿ, ಶ್ರೀದೇವಿ ಮತ್ತು ಭೂದೇವಿಯರ ವಿಗ್ರಹಗಳನ್ನು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಬಹುತೇಕ ದೇವಾಲಯಗಳಲ್ಲಿನ ದೇವರುಗಳು ಪೂರ್ವಾಭಿಮುಖವಾಗಿ ಇಲ್ಲವೇ ಉತ್ತರಾಭಿಮುಖವಾಗಿದ್ದರೆ, ಇಲ್ಲಿನ ಶಿವಲಿಂಗ ಮಾತ್ರ ದಕ್ಷಿಣಾಭಿಮುಖದಲ್ಲಿ ಇರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. ಪಾರ್ವತಿ ದೇವಿಯು ಶಿವನ ಬಲಭಾಗದಲ್ಲಿ ಆಸೀನಳಾಗಿರುವುದು ಕೂಡ ಮತ್ತೊಂದು ವಿಶೇಷವಾಗಿದೆ. 2 ಸೂರ್ಯಪಾನ, ಚಂದ್ರಪಾನ, ಪೀನಪಾನ, ಡಮರುಗ ಹಾಗೂ ತ್ರಿಶೂಲದ ಎತ್ತರದ ಸ್ತಂಭಗಳು ಇವೆ. ಈ ದೇವಾಲಯದ ವಿಶಾಲ ಪ್ರಾಂಗಣವು ಅಪರೂಪವಾದ ಮತ್ತು ಅತ್ಯಂತ ಸುಂದರವಾದ ಶಿಲಾ ರಚನೆಗಳಿಂದ ಕೂಡಿದೆ. ಈ ಗುಹಾಂತರ ದೇವಾಲಯದಲ್ಲಿ 2 ಸುರಂಗ ಮಾರ್ಗಗಳಿದ್ದು, ಒಂದು ಸುರಂಗವು ಕಾಶಿ ವಿಶ್ವನಾಥನ ಸನ್ನಿಧಿಗೆ ತಲುಪುತ್ತದೆ. ಮತ್ತೊಂದು ಸುರಂಗ ಮಾರ್ಗವು ತುಮಕೂರು ರಸ್ತೆಯ ದಾಬಾಸ್ಪೇಟೆಯ ಬಳಿ ಇರುವ ಶಿವಗಂಗೆಗೆ ತಲುಪುತ್ತದೆ ಎಂಬುದು ನಂಬಿಕೆಯಾಗಿದೆ. ಬಹಳ ಕತ್ತಲೆ ಮತ್ತು ವಿಷಜಂತುಗಳು ಇರುವ ಸಾಧ್ಯತೆ ಇರುವ ಕಾರಣ ಈ 2 ಗುಹೆಗಳಿಗೆ ಭಕ್ತಾದಿಗಳ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಮಕರ ಸಂಕ್ರಾಂತಿಯಂದು ಗವಿಗಂಗಾಧರೇಶ್ವರನಿಗೆ ಸೂರ್ಯನ ರಶ್ಮಿ ಕಿರಣಗಳು ಅಭಿಷೇಕವಾಗುವ ಕಾರಣದಿಂದಾಗಿ ಈ ದೇವಸ್ಥಾನ ಬಹಳ ವಿಶಿಷ್ಟವಾಗಿದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯ ತನ್ನ ಪಥವನ್ನು ಬದಲಿಸುವ ಸಮಯದಲ್ಲಿ ಸೂರ್ಯನ ಕಿರಣಗಳು ದೇವಾಲಯದ ಪಶ್ಚಿಮ ಭಾಗದ ಒಂದು ಕಾಮಾನಿನ ಮೂಲಕ ಒಳಬಂದು ಲಿಂಗದ ಮುಂದಿರುವ ನಂದಿಯ ಕೊಂಬುಗಳ ಮಧ್ಯಭಾಗದಿಂದ ನುಸುಳಿ ಶಿವಲಿಂಗದ ಮೇಲೆ ಕೆಲವು ಕಾಲ ಬೀಳುವ ಮೂಲಕ ಶಿವನಿಗೆ ನೈಸರ್ಗಿಕವಾಗಿ ಸೂರ್ಯಾಭಿಷೇಕವನ್ನು ಮಾಡುವ ಕ್ಷಣ ಅದ್ಭುತ. ಹವಾಮಾನ ವೈಪರೀತ್ಯದ ಅನುಗುಣವಾಗಿ ಇದ್ದು, ಕೆಲವು ಸಮಯ ಹಲವು ನಿಮಿಷಗಳ ಕಾಲವಿದ್ದರೆ, ಇನ್ನು ಕೆಲವು ಸಮಯ ಕೆಲವು ಸೆಕೆಂಡುಗಳ ಕಾಲ ಶಿವಲಿಂಗವನ್ನು ಸ್ಪರ್ಶಿಸಿ ಹಾದು ಹೋಗುತ್ತದೆ. ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ಬಿದ್ದಾಗ ನುಣುಪಾದ ಶಿವಲಿಂಗ ಮೇಲಿನ ಪ್ರತಿಫಲನದ ಮೂಲಕ ಅದ್ಭುತವಾಗಿ ಪ್ರಕಾಶಿಸುವ ಕ್ರಿಯೆ ನಿಜಕ್ಕೂ ವರ್ಣಿಸಲಾಗದ್ದು.